ಮಾತಿನಂತೆ ಮನವಿಲ್ಲದ ಜಾತಿ ಕಂಬರವನ್ನು ನೋಡಿ ನಗುವ ನಮ್ಮ ಕೂಡಲ ಸಂಗಮದೇವ ಬಸವಾದಿ ಶರಣ ಶರಣಿಯರನ್ನ ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡಿಕೊಳ್ತಾ ಇಂದು ದಾಗಿನಕಟ್ಟೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ವತಿಯಿಂದ ಶ್ರಾವಣ ಮತ್ತು ಅನುಭಾವ ತತ್ವವನ್ನು ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವೆಲ್ಲರೂ ಬರಲಿಕ್ಕೆ ಕಾರಣಕರ್ತರಾಗಿರುವಂಥ ಈ ಊರಿನ ಸಮಸ್ತ ಭಕ್ತಾದಿಗಳು ಗ್ರಾಮಸ್ಥರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ಅವರೆಲ್ಲರ ಶ್ರಮಕ್ಕೆ ನಿಮ್ಮದೊಂದು ಜೋರಾದ ಚಪ್ಪಾಳೆಯನ್ನು ಹೊಡೆದರೆ ನಾವು ಇಷ್ಟ ತನಕ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ನಿಮ್ಗೆ ಯಾರೂ ಕೈಗೊಳ್ಳಿ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಈಗ ಗೊತ್ತಾದ್ರು ನಿಮಗೆಲ್ಲ ಕೈಗೊಳ್ಳೋದಾವೆ ಅಂತ. ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ, ಚೆನ್ನಾಗಿ ಮಾತಾಡಿದಾಗ ನೀವೆಲ್ಲ ಚಪ್ಪಾಳೆ ಹೊಡೆದಾಗ ಅವ್ರಿಗೆ ಮಾತನಾಡೋಕ್ಕೆ ಇನ್ನೂ ಹುಮ್ಮಸ್ಸು ಬರ್ತಲ್ವ. ಬಹುತೇಕ ನಾವೇ ಇಷ್ಟದ ಭಕ್ತಿ ನೋಡೋಣ ಕೈ ಅದಾವ ಇಲ್ವೋ ಅಂತ ಚಪ್ಪಾಳೆ ಹೊಡಿತೀವಿ ಅಂತೇಳಿ ನೀವು ಒಳ್ಳೆ ಚಪ್ಪಾಳೆ ಹೊಡೆದ್ರಿ, ಪರವಾಗಿಲ್ಲ. ಅಂದರೆ ಈಗಲೇ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ರು. ಅವರಿಗೆ ಆ ವಿದ್ಯೆಗೆ ಆ ಹುದ್ದೆಗೆ ನಮ್ಮ ಹಳ್ಳಿ ಭಾಗದಿಂದ ಹೋಗಿರ್ತಕ್ಕಂಥ ಇಂಥ ಪ್ರತಿಭೆಗಳಿಗೆ ಸನ್ಮಾನ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೋ ಹಾಗೆ ಮಾತನಾಡತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಹೇಳುವಾಗ ನೀವೆಲ್ಲರ ಚಪ್ಪಾಳೆ ಹೊಡಿತಾ ಇದ್ರೆ ಆ ಮಾತನಾಡೋರಿಗೆ ಮತ್ತಷ್ಟು ಹುಮ್ಮಸ್ಸು ಬರುತ್ತೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ. ಹೀಗಾಗಿ ಇದನ್ನು ಕೂಡ ನೀವು ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಜೊತೆಗೆ ಇಡೀ ನಾಡಿನಲ್ಲಿ ಶ್ರಾವಣ ಮಾಸದ ಪಂಪು ಎಲ್ಲ ಕಡೆ ಇದೆ. ಶ್ರಾವಣ ಪಂಪು ಅಂದರೆ ವಿಶೇಷವಾಗಿರ್ತಕ್ಕಂಥ ಪೂಜೆ. ಆನಂತರದಲ್ಲಿ ಪಂಚಮಿ ಸಂದರ್ಭದಲ್ಲಿ ನಾಗ ಎಲ್ಲ ಉದ್ದಕ್ಕೆ ಆಲರಿಯುವಂಥದ್ದು. ಆನಂತರದಲ್ಲಿ ಈ ಪಂಚಮಿ ಮಾಡಿದ್ರು ಗೌರಿ ಹಬ್ಬ ಭಕ್ತರ ಮೇಲೆ ಎಂಥದೋ ಇವರೆಲ್ಲ ದೌರ್ಬಲ್ಯದಿಂದ ಬಾಗಿನ ಆ ಬಾಗಿನ ಕೊಡುವಂಥದ್ದು ಇವೆಲ್ಲ ಒಂದು ರೀತಿಯಾದಂಥ ಸಡಗರದ ಸಂಭ್ರಮದ ಸಂತೋಷದ ಕ್ಷಣ ಇದೆ. ನಿಮಗೆ ದೌರ್ಬಲ್ಯದಿಂದ 1,00,000 ರೂಪಾಯಿ ದುಡ್ಡನ್ನು ಕೊಟ್ಟರೆ ನಿಮಗೆ ಸಂತೋಷ ಆಗಲ್ಲ. ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಆಗ್ತಿತ್ತು 1,00,000 ರೂಪಾಯಿ ದುಡ್ಡು ಕೊಟ್ಟರೆ ಆ ವರ್ಷಕ್ಕೆ ಮತ್ತೊಬ್ಬರಿಗೆ ನೀನೇನು ಮಹಾಪುರಿದೀಯ ಅಂತಂದ್ರೆ ನಾನು ಸಂಪಾದಿಸಿ ಹೋಗ್ಬಿಡ್ತೆ. ಆದರೆ ಈ ಪ್ರತಿ ವರ್ಷ ಕೊಡುವಂಥ ಪರಂಪರೆ ಇದೆಯಲ್ಲ, ಬಾಗಿನ ಕೊಡೋದು ಅನ್ನೋದು, ಅದು ಕೊಟ್ಟರೆ ಹೋದಾಗ 1 ಕೋಟಿ ಕೊಟ್ಟಷ್ಟು ಸಂಭ್ರಮ ಸಂತೋಷ ಅವ್ರಿಗೆ ಆಗುತ್ತೆ ಅಂತ ನಾವು ಯಾರು ಕೂಡ ಮರೆಯಬಾರದು. ಇದೊಂದು ದೊಡ್ಡ ಪರಂಪರೆ ಇದೆ. ಇಂಥ ಪರಂಪರೆಯ ಮಧ್ಯದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ, ಆಮೇಲೆ ಗ್ರಂಥಗಳನ್ನು ಓದ್ತಾ ಇರ್ತಾರೆ, ಶಾಸ್ತ್ರಗಳನ್ನು ಹೇಳ್ತಾ ಇರ್ತಾರೆ. ಇವೆಲ್ಲವುಗಳು ಈ ಸಂದರ್ಭದಲ್ಲಿ ನಡೀತಾ ಇರ್ತವೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಧಾರದಿಂದ ಹಿಡಿದು ಕೊನೆಯ ತನಕ 1 ತಿಂಗಳ ಕಾಲ ಪ್ರವಚನ ಅಂತೇಳಿ ಮಾಡ್ತಾರೆ. ಒಂದೊಂದು ವಿಚಾರವನ್ನು ಕುರಿತು ಒಂದೊಂದು ವಿಷಯವನ್ನು ಕುರಿತು 1 ತಿಂಗಳ ಕಾಲ ಒಂದೇ ಊರಲ್ಲಿ ಪ್ರವಚನವನ್ನು ಮಾಡ್ತಾರೆ. ನಿಮಗೆಲ್ಲ ಸಂತೋಷ ಸುದ್ದಿ ಏನು ಅಂತಂದ್ರೆ ನಿಮಗೆಲ್ಲ ಒಳ್ಳೆ ಏನೋ ಗ್ರಾನೈಟ್ ಬರಲಿದೆ, ಉದ್ದನ ಚೇರ್ ಇದ್ದಾವೆ, ಸೆಕೆಯಾದ ಫ್ಯಾನ್ ಇದ್ದಾವೆ, ಆನಂದದ ಊಟ ಇರುತ್ತೆ. ಆದರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪ್ರವಚನ ಮಾಡುವಂಥವರಿಗೆ, ಪ್ರವಚನ ಕೇಳುವಂಥವ್ರು, ಪ್ರವಚನ ಮಾಡಲು ಒಬ್ಬಿರ್ತಾರೆ, ಸಂಗೀತ
ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತು ನಮ್ಮ ಜನಾಂಗ ಇದ್ದಾರೆ ಎಂಬುದು ತುಂಬಾ ನೋವಿನ ವಿಚಾರ. ತಿಳ್ಕೋಬೇಕಲ್ವ ನಾವೆಲ್ಲ, ಯಾಕೆ, ಯಾವ ಹಿನ್ನೆಲೆಯಾಗಿ, ಯಾವ ಪರಂಪರೆ. ನೋಡಿ, ಬೇಡರ ಕಣ್ಣಪ್ಪ ಅಂತೇಳಿ ಒಬ್ಬ ಮಹಾನ್ ಶರಣ, ಬೇಡರ ಕಣ್ಣಪ್ಪ ಮಹಾನ್ ಶರಣ. ಆತ ಕಳ್ಳ. ಹೇಳಿ ಕೇಳಿ ಎಷ್ಟು ಮಟ್ಟಿಗೆ ಅವನ ವ್ಯವಸ್ಥೆ ಇತ್ತು ಅಂತಂದ್ರೆ, ಯಾವುದೋ ಒಂದು ದೇವಸ್ಥಾನ ಎಲ್ಲೋ ಪೂಜೆ ಮಾಡಿದ, ಎಲ್ಲೋ ವಾಸ ಇದ್ದ, ಯಾವುದೋ ಬೇರನ್ನು ಹಣ್ಣನ್ನ ತಿಂದು ಬದುಕ್ತಕ್ಕಂಥವನು. ಆದರೆ ಜ್ಞಾನೋದಯ ಆದಾಗ ಅಂತಂದ್ರೆ ಒಂದು ಸಂದರ್ಭದಷ್ಟೇ ಪರಿವರ್ತನೆ ಅಂತ ಕರೀತಾರೆ, ಟರ್ನಿಂಗ್ ಪಾಯಿಂಟ್ ಅಂತ ಕರೀತಾರೆ. ಪರಿವರ್ತನೆಗೆ ಒಂದು ಅವಕಾಶ. ಅವನು ಮಾಂಸಾಹಾರಿಗೂ ಹೌದು. ಆ ಮಾಂಸಾಹಾರಿಯಾಗಿರ್ತಕ್ಕಂಥ ಕಣ್ಣಪ್ಪ ತನ್ನ ಏನೋ ಸ್ಥಾವರದಲ್ಲಿರ್ತಕ್ಕಂಥ ಗುಡಿ ಒಳಗೆ, ಆ ಗುಡಿಯಲ್ಲಿರ್ತಕ್ಕಂಥ ಸ್ಥಾವರವನ್ನ, ದೇವರನ್ನ ಪೂಜೆ ಮಾಡಬೇಕು ಅಂತೇಳಿ ಅಲ್ಲೆಲ್ಲೂ ನೀರು ಸಿಗಲಿಲ್ಲ. ಬಾಯೊಳಗೆ ನೀರಲ್ಲಿ ಒಂದು ಅದನ್ನೆಲ್ಲ ಹಾಕಿ ಕಣ್ಣಪ್ಪನ ಭಕ್ತಿಗೆ ಯಾರು ಸಮಾನ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವನ ಕೈಯಲ್ಲಿ ಯಾವಾಗಲೂ ಮಾಂಸ ಅದನ್ನೆಲ್ಲ ಬಿಡ್ತಾನೆ. ಕೊನೆಗೆ ಎಂತ ಶ್ರಮ ಅಂತಾನೆ. ಇದೆಲ್ಲ ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ಬೇಡರ ಕಣ್ಣಪ್ಪ, ಈ ಸಿನಿಮಾ ಬಹಳ ಜನ ನೋಡಿದ್ದೇನೆ ಬಹುತೇಕ. ಆ ಬೇಡರ ಕಣ್ಣಪ್ಪ ಬದಲಾವಣೆ ಆಗುವಂತ ರೀತಿಯನ್ನು ನೋಡಿದ್ರೆ ಅವತ್ತಿನ ಸ್ಥಿತಿ ಆಗಿತ್ತು. ಇವತ್ತೆಲ್ಲ ಅನುಕೂಲ ಇರೋರು, ಯಾರಿಗೇನು ತೊಂದರೆ, ಆರ್ಥಿಕವಾಗಿತ್ತು ಯಾರಿಗೂ ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಯಾಕೆ ಹಿಂದುಳಿದಿದ್ದೀವಿ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮಗೇನು ಆದರ್ಶವಾಗಿರುತ್ತೆ ಟಿವಿ ಬರೋಂಥ ಕಾರ್ಯಕ್ರಮಗಳು ಅಷ್ಟೇ ನಮ್ಗೆ ಆದರ್ಶ. ನಾವು ಯಾವಾಗಲೂ ಒಂದು ಘಟನೆಯನ್ನು ಹೇಳ್ತಾ ಇರ್ತೀವಿ. ಈ ಹುಲಿ ಮತ್ತು ಹಸುವಿನ ಪುಣ್ಯದ ಕೋಟೆ ಹಾಡು ಕೇಳಿದ್ದೀರಲ್ಲ, ಆ ಪುಣ್ಯದ ಕೋಟೆ ಹಾಡಿನಲ್ಲಿ ಒಂದು ಘಟನೆ ಬರುತ್ತೆ. ಒಂದು ಹಸು ಮೇಲಿಗೆ ಅಂತ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ವ್ಯಾಘ್ರ ಬರುತ್ತೆ. ವ್ಯಾಘ್ರ ಬಂದು ಆ ಹಸುವನ್ನು ಆಕಳನ್ನು ತಿನ್ನಲಿಕ್ಕೆ ಹೋಗುತ್ತೆ. ಆವಾಗ ಆಹಾರ ಇರುತ್ತೆ, ನನ್ನ ತಂದವನ್ನೆಲ್ಲೋ ಹೊಟ್ಟೆ ಹಸ್ಕೊಂಡಿದೆ, ನನಗೆ ಹಸಿವಾಗಿದೆ. ಆ ಹಂತದಲ್ಲಿ ಬಂದು ನಾನು ನಿಮ್ಗೆ ಯಾವತ್ತೇ ಆಗ್ತೀನಿ, ಈ ಗುಡ್ಬಳವನ್ನು ನೀನು, ನಾನು ಹೋಗಿ ನನ್ನ ಮಗುವಿಗೆ ಹಾಲನ್ನು ಕೊಟ್ಟು ಆನಂದ ಬಂದ ನಿಮಗೆ ಆವತ್ತಿ ಆಗ್ತೀನಿ, ಬಿಡು ಅಂತ ಹೇಳುತ್ತೆ. ಆವಾಗ ಆ ಹುಲಿ
ಶ್ರಾವಣ ಮಾಸ ಅಂದ್ರೆ ಇದನ್ನೇ ಒಳ್ಳೆಯದನ್ನ ಕೇಳಬೇಕು. ಶ್ರವಣ ಅಂದ್ರೆ ಕೇಳೋದು ಅಂತ. ಒಳ್ಳೆಯದನ್ನ ಕೇಳಬೇಕು. ಏನ್ ಒಳ್ಳೆಯದನ್ನ? ಜೀವನದ ನಡತೆ ಹೇಗಿರಬೇಕು ನಾವು ತಿಳ್ಕೋಬೇಕಾಗಿರೋದು ಇಷ್ಟನೇ. ಸತ್ಯವನ್ನ ಹೇಳಬೇಕು, ಮೋಸವನ್ನ ಮಾಡಬಾರ್ದು, ಅಧರ್ಮದಿಂದ ನಡೆಯಬಾರ್ದು, ಅನೀತಿಯಾಗಿ ವರ್ತನೆ ಮಾಡಬಾರ್ದು, ನ್ಯಾಯಯುತವಾಗಿರ್ತಕ್ಕಂಥ ಜೀವನ ನಡೆಸಬೇಕು. ಇದೇ ನಮ್ಮ ಜೀವನದ ಧ್ಯೇಯ ಆಗಬೇಕು ಅನ್ನಂತ ಸಾರಾಂಶವೇ ಈ ಶ್ರಾವಣ ಮಾಸದ ಉದ್ದೇಶ. ನೋಡಿ, ಜಗತ್ತಿನಲ್ಲಿ ಸಾವಿರಾರು ಧರ್ಮಗಳಿವೆ. ಯಾವ ಧರ್ಮವು ಕಳ್ಳತನ ಮಾಡಲಿ ಅಂತ ಹೇಳುತ್ತಾ? ಅಕಸ್ಮಾತ್ ಕಳ್ಳತನ ಮಾಡಲಿ ಅಂತ ಹೇಳಿದ್ರೆ ಅದು ಧರ್ಮನೇ ಅಲ್ವಾ? ಯಾವ ಧರ್ಮ ಕೊಲೆ ಮಾಡಲಿ ಅಂತ ಹೇಳುತ್ತಾ? ಯಾವ ಧರ್ಮ ಇನ್ನೊಬ್ಬರನ್ನ ಟೀಕೆ ಮಾಡಲಿ ಅಂತ ಹೇಳುತ್ತಾ? ಯಾವ ಧರ್ಮದ ಸಾರಾಂಶವೂ ಎಲ್ಲೂ ಇಲ್ಲ. ಮನುಷ್ಯ ತನ್ನ ನಾಲಿಗೆಯ ಚಪಲಕ್ಕೋಸ್ಕರವಾಗಿ ಸುಳ್ಳು ಹೇಳೋದು, ಅನ್ಯಾಯ ಮಾಡೋದು, ಅನೀತಿಯಿಂದ ನಡೆಯೋದು, ಕಳ್ಳತನ ಮಾಡೋದು, ಕೊಲೆ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನು ಮಾಡಿ ಒಂದು ಧರ್ಮಕ್ಕೆ ಇವರು ಕ್ರೂರಿಗಳು, ಇವರು ಭಯೋತ್ಪಾದಕರು, ಇವರು ಉಗ್ರರು, ಇವರು ಅಂತಾರಾಷ್ಟ್ರೀಯ ಕಳ್ಳರು, ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮಾನವೀಯತೆ ಮುಖ್ಯವಾಗಿ. ಮನುಷ್ಯ ಮಾನವೀಯತೆ ಆಧಾರದ ಮೇಲೆ ನಾವು ಜೀವನವನ್ನು ಸಾಗಿಸಬೇಕು. ಉದಾಹರಣೆಗೆ, ನೀವು ಈ ಊರಲ್ಲಿ ಲಿಂಗಾಯತದಲ್ಲಿ ನಾಯಕ ಸಮಾಜದವರು ಇದ್ದೀರಿ, ಒಳ್ಳೆ ಅನ್ಯೋನ್ಯವಾಗಿ ಬಂದಿದ್ದೀರಿ. ಜೊತೆಗೆ ನಮ್ಮ ಕಿರಣ ಯೋಜನೆಗೆ ಎಲ್ಲ ಜಾತ್ಯತೀತವಾಗಿ ಇದಕ್ಕೆ ಸಹಕಾರವನ್ನು ಮಾಡಿದ್ದೀರಿ. ನೀವೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ ಅನ್ನೋದು ಇದು ಬೇಕಾಗಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಭಾವನೆಯನ್ನು ನಾವು ಬೆಳಿಬೇಕು. ಅವ್ರು ನಾಲ್ಕರ ಹೇಳೋದು, ನೀವು ಟೀಚರ್ ಹೇಳೋದು, ಇನ್ನೊಬ್ಬ ನಾಲ್ಕರ ಹೇಳೋದು, ನಾವು ಸಣ್ಣತನವನ್ನು ತೋರಿಸಬಾರ್ದು. ಯಾವಾಗಲೂ ಮನುಷ್ಯ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಬೆಳೀತಾ 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 ದೊಡ್ಡವನಾಗಬೇಕು, ಸಣ್ಣವನಾಗಬಾರದು. ನಾವು ಮಾತನಾಡ್ತೇವೆ ಅಂತಂದ್ರೆ ಮಾತುಗಳನ್ನು ಕೇಳಿದ ಮೇಲೆ ಒಂದು ಪ್ರಭಾವ ಇರುತ್ತೆ, ಪರಿವರ್ತನೆ ಇರುತ್ತೆ, ಬದಲಾವಣೆ ಇರುತ್ತೆ. ಆ ಪರಿವರ್ತನೆಯ ಮೂಲಕವಾದರೂ ನಾವು ಒಳ್ಳೆಯ ದಾರಿಯಲ್ಲಿ ನಡೆದಾಗ ಮಾತ್ರ ನಾವು ನಿಜವಾದಂತಹ ಧರ್ಮೆಯನ್ನು ಸಾತ್ವಿಕವಾಗಿರಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಯಾವುದೇ ತೊಂದರೆ ಜೀವನ ಮೌಲ್ಯ ಇವತ್ತು ಜೀವನ ಮೌಲ್ಯ ಎಷ್ಟೊಂದು ಕುಸಿದು ಹೋಗಿದೆ ಅಂತಂದ್ರೆ ಯಾರು ಯಾರನ್ನು ನಂಬದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇವತ್ತಿದ್ದೇವೆ. ತಂದೆ ಮಾತು ಕೇಳಂಗಿಲ್ಲ, ತಾಯಿ ಮಾತು ಕೇಳಂಗಿಲ್ಲ, ಅಣ್ಣನ ಮಾತು ಕೇಳಂಗಿಲ್ಲ, ತಮ್ಮನ ಮಾತು ಕೇಳಂಗಿಲ್ಲ, ಅಕ್ಕನ ಮಾತು ಕೇಳಂಗಿಲ್ಲ, ತಂಗಿ ಮಾತು ಕೇಳಂಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ದೊಡ್ಡ ದೋಷ ನಡೆದುಬಿಡುತ್ತೆ. ಏನದು ಅಂತಂದ್ರೆ ತವರು ಮನೆಯವರು ಆಸ್ತಿಯಲ್ಲಿ ನನಗೂ ಅರ್ಥ ಮಾಡ್ಕೊಳ್ಬೇಕು. ಇದು ದೊಡ್ಡ ವಿವಾದಗಳು. ಎಲ್ಲ ತರವಾಗಿ ಬರೀ ಇನ್ನೂರು ಇನ್ನೊಂದು ಅಂತಲ್ಲ. ನೋಡಿ, ಅದರ ಮೇಲೆ ಆಸೆ ಇಟ್ಕೊಂಡು ನೀವು ಕೋರ್ಟ್ಗೆ ಹೋಗ್ತೀರಿ, ಕಚೇರಿಗೆ ಹೋಗ್ತೀರಿ, ನ್ಯಾಯಾಲಯಕ್ಕೆ ಹೋಗ್ತೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ. ಅಲ್ಲಿ ಹಣ ಕೊಟ್ಟು ಅವರೇ ಪ್ರಶ್ನೆ ಮಾಡೋದಿಲ್ಲಲ್ಲ. ಅಲ್ಲಿ ಹಣ ಕೊಡ್ತೀರಿ, ಹಣ ಕಳ್ಕೊಳ್ತೀರಿ. ಕೆಲವು ಸಂದರ್ಭದಲ್ಲಿ ಸಿಗ್ಬೋದು, ಕೆಲವು ಸಂದರ್ಭದಲ್ಲಿ ಸಿಗದೇ ಇರ್ಬೋದು. ಆದ್ರೆ ನಿಮ್ಮ ನಿಮ್ಮ ಬಾಂಧವ್ಯಕ್ಕೆ ನೀವೇ ಕರ್ತವ್ಯವನ್ನು ನಿರ್ಮಾಣ ಮಾಡ್ಕೊಂಡಂಗೆ ನಾವು ಪ್ರಾರಂಭವಾಗಿಲ್ಲ. ಭಾಗ್ಯ ಕೂಡ ಅಂತ ವ್ಯವಸ್ಥೆ ಅದು ಕಳ್ಕೊಂಡಂಗೆ ಪೂರ್ತಿಯ ಆಸ್ತಿಗೋಸ್ಕರವಾಗಿ ಅವಕಾಶವನ್ನು ಕಳೆದಿಲ್ಲ. ಎಷ್ಟೋ ವಂಚಿತವಾಗಿರ್ತಕ್ಕಂಥ ಜೀವನವನ್ನ ದಾರಿಯನ್ನು ನಡೀತಾ ಇದ್ದೀವಿ. ಇದನ್ನೇ ಶರಣರಿತ್ತು ಈಗ ಮಾಡಬೇಡ. ಯಾರು ಮಕ್ಕಳು ವರ್ಷ ಉದಾಹರಣೆ ಹೇಳಿದಲ್ವಾ, ಹೊರಬೇಡ, ಹೊರಬೇಡ, ಬಿಸಿಯ ಕುಡಿಯಲು ಬೇಡ, ಕುಣಿಯಬೇಡ, ಮನೆಗೆ ಅಸಹ್ಯ ಪಡಬೇಡ, ನನ್ನ ಬಣ್ಣಿಸಬೇಡ, ಇದರ ಹೊಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಹೋಲಿಸುವ ಪರಿ. ಯಾರು ಅರ್ಥ ಆಗಲಿಲ್ಲ ಈ ವಚನ? ಇದನ್ನು ಓದ್ಕೋಬೇಕಾ? ವಿದ್ಯಾವಂತ ಆಗ್ಬೇಕಾ? ಯೂನಿವರ್ಸಿಟಿಗೆ ಹೋಗ್ಬೇಕಾ? ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ಹಳ್ಳಿಯ ಗಾಡಿನ ಗ್ರಾಮಾಂತರ ಪ್ರದೇಶ ದಡ್ಡ ಅಂತ ನಾವು ಯಾವ ರೈತರನ್ನ ಕರಿತೀವೋ ಅಂತ ರೈತರಿಗೂ ಅರ್ಥವಾಗುವಂತ ಭಾಷೆ ಯಾವುದು ಅಂದ್ರೆ ಕನ್ನಡ, ಕನ್ನಡ, ಕನ್ನಡ ಅಂತ ಕನ್ನಡ ಭಾಷೆಯಲ್ಲಿ ಬಸವಣ್ಣನವರು ಎಲ್ಲರಿಗೂ ಅರ್ಥ ಆಗುವಂತ
ಈ ಮೂಲಕವಾಗಿ ಜನರ ಮನಸ್ಸನ್ನ ಬದಲಾವಣೆ ಮಾಡುವುದರ ಮೂಲಕ 12ನೇ ಶತಮಾನದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡಿದ್ರು. ಆ ಹೊಸ ಕ್ರಾಂತಿಯ ಪ್ರತಿಫಲ ಏನಾಯಿತು ಅಂತ ಹೇಳಿದ್ರೆ ಲಿಂಗಾಯತ ಧರ್ಮ ಉದಯ ಆಗಲಿಕ್ಕೆ ಕಾರಣ ಆಯಿತು. ಲಿಂಗಾಯತ ಧರ್ಮ ಬಸವಣ್ಣನವರಿಂದಲೇ ಪ್ರಾರಂಭ ಆಗಿತ್ತು. ನಾವು ಬೇರೆ ಬೇರೆ ಧರ್ಮ ಧರ್ಮ ಅಂತ ಹೇಳ್ತಿದ್ರು. ಮನುಷ್ಯರನ್ನ ಇವತ್ತು ಯಾರನ್ನ ಹೇಳ್ತೀವಿ, ಯಾರ ಮನೆಯಲ್ಲಿ, ಯಾರ ಮನಸ್ಸಿನಲ್ಲಿ, ಯಾರ ಹೃದಯದಲ್ಲಿ ಒಳ್ಳೆಯ ಭಾವನೆ ಇರ್ತಾರೆ, ಯಾರ ವಿಚಾರ ಮಾಡ್ತಿರ್ತಾರೆ, ಅವರೆಲ್ಲರೂ ಕೂಡ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಳ್ತಾರೆ. ಇನ್ನೂ ವಿಶೇಷ ಅಂತಂದ್ರೆ ಬೇರೆ ಬೇರೆ ಧರ್ಮದವರು ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಕೊಂಡು ಈ ಧರ್ಮಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅಷ್ಟೇ ಇನ್ನೊಂದು ಮಗುವಿನ ವಿಚಾರ ಏನು ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮತಾಂತರದ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದೊಳಗೆ ಲಿಂಗಾಯತರು ಸುಮಾರು 18,000 ಜನ ಲಿಂಗಾಯತರು ಕ್ರಿಶ್ಚಿಯನ್ರಾಗಿ ಮತಾಂತರ ಆಗಿದ್ದಾರೆ ಅನ್ನೋದು ಅಷ್ಟೇ ನೋವಿನ ವಿಚಾರ. ಯಾವುದಕ್ಕೋಸ್ಕರ? ಆಮಿಷಕ್ಕೋಸ್ಕರ. ಆಮಿಷಕ್ಕೆ ಬಲಿಯಾಗಬಾರದು. ಧರ್ಮಕ್ಕೆ ನಾವು ಧರ್ಮಕ್ಕೋಸ್ಕರವಾಗಿ ಬಲಿಯಾಗ ಯಾರು ಆ ಘಟನೆ ಹೇಳಿದಲ್ವಾ? ಅರಳೆಯ ಮತ್ತು ಮಧುವರಸರು, ಅರಳೆಯ, ಕಲ್ಯಾಣಮ್ಮ, ಲಾವಣ್ಯವತಿ, ಶೀಲವಂತ ಇವೆಲ್ಲರೂ ಕೂಡ ಧರ್ಮದ ಉಳಿವಿಗಾಗಿ ನಮ್ಮ ಪ್ರಾಣವನ್ನೇ ಮುಡುಪಾಗಿ ಪ್ರಾಣವನ್ನೇ ಕೊಟ್ಟಂತ ಮಹಾನುಭಾವರು ಇವತ್ತು ಕೂಡ ಚರಿತ್ರೆಯಲ್ಲಿ ಅವರ ಹೆಸರು ಇರಲಿಕ್ಕೆ ಸಾಧ್ಯ ಆಯಿತು. ಕಾರಣ ಏನು? ಚರಿತ್ರೆಯಲ್ಲಿ ಉಳಿಯುವಂತ ಕೆಲಸ ಆಗಬೇಕು. ನಾವು ಇವತ್ತು ಎತ್ತೇವೆ, ನಾಳೆ ಹೋಗ್ತೇವೆ, ಇನ್ನೊಬ್ಬರೆಲ್ಲ ಬರ್ಬೋದು, ನಮ್ದು ಹೋಗ್ಬೋದು. ಆದ್ರೆ ನಾವ್ಯಾರು ಕೂಡ ಹುಟ್ಟುವಾಗ ಇಂಥ ಜನಾಂಗದಲ್ಲಿ ಹುಟ್ಟಬೇಕು ಅಂತೇಳಿ ಅರ್ಜಿಯನ್ನು ಹಾಕಿಕೊಂಡು ಹುಟ್ಟಿ ಬರೋದಿಲ್ಲ. ವ್ಯಾಸ ರೋಹಿತ್ಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವಂಶದ ನಿಮ್ಮೋ, ಕುಲದಿಂದ ಮೊನ್ನೆ ನಾಗರಿಕೋ, ಸಾಕ್ಷಾತ್ ಅಗಸ್ತ್ಯ ಕಪಿಲ, ದುರ್ವಾಸ ಪಕ್ಷಿಕ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಋಷಿ, 3 ಲೋಕದ ನಾಡಿನ ಕಾಣಿಗೋ. ಯಾವ ಜಾತಿ ಯಾವ ಜನಾಂಗ ಎಲ್ಲಿದೆ ನೋಡಿ, ಯಾವ್ಯಾವ ಋಷಿಗಳು ಯಾವ್ಯಾವ ಜನಾಂಗದಲ್ಲಿ ಯಾವ್ಯಾವ ಜಾತಿಯಲ್ಲಿ ಹುಟ್ಟು ಬಂದ ಯೋಚನೆ ಮಾಡಿ ನೋಡೋಣ. ಎಲ್ಲರೂ ನಮ್ಗೆ ಏನಾದ್ರು ಇತಿಹಾಸ ಇದೆಯಾ? ಆಲೋಚನೆ ಇದೆಯಾ? ನಾವು ಜಾತಿನೇ ಸರ್ವಶ್ರೇಷ್ಠ ಅನ್ನೋದಾಗಿದ್ರೆ ಅವರಾಗ ನಾವು ಸ್ಮರಣೆ ಮಾಡ್ಕೊಳ್ತಾ ಇರಲಿಲ್ಲ. ಜಾತಿಗಿಂತ ಶ್ರೇಷ್ಠವಾದ ಯಾವುದು? ಧರ್ಮ. ಧರ್ಮ ಜಾತಿಗಿಂತ ಮಿಗಿಲಾಗಿರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಧರ್ಮವಂತರಾಗಬೇಕು, ನೀತಿವಂತರಾಗಬೇಕು, ಮಾನವೀಯ ಒಳ್ಳೆಯ ಗುಣವಂತರಾಗಬೇಕು, ಸಂಸ್ಕಾರವಂತರಾಗಬೇಕು, ಪ್ರಾಮಾಣಿಕವಂತರಾಗಬೇಕು, ಆಚಾರವಂತರಾಗಬೇಕು, ವಿಚಾರವಂತರಾಗಬೇಕು, ಜ್ಞಾನಿಗಳಾಗಬೇಕು, ಅನುಭಾವಿಗಳಾಗಬೇಕು. ಈ ಅನುಭವ ಮನುಷ್ಯನನ್ನ ಮತ್ತೆ ಮತ್ತೆ ಎತ್ತರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಬ್ಬರನ್ನ ಹೀಯಾಳಿಸಿ ಮಾತನಾಡಿದ್ರೆ ದೊಡ್ಡದಾಗಲ್ಲ, ಇನ್ನೊಬ್ಬರನ್ನ ಕೆಳಗಿಂದ ನೋಡಿದರೆ ದೊಡ್ಡದಾಗಲ್ಲ. ಮನುಷ್ಯನ ಮನಸ್ಸು ಹೃದಯಪೂರ್ವಕವಾಗಿ ಆನಂದ ಪುಷ್ಪವಾಗಿ ನಮ್ಮ ಹೃದಯದಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಹರಡ್ತಾ ಇರಬೇಕು. ಪುಷ್ಪ ಹರಡಬೇಕಾಗಿದೆ. ನಮ್ಮಲ್ಲಿರುವಂತ ಅಗ್ನಿಯ ದೂರ ಆಗುತ್ತೆ, ನಮ್ಮಲ್ಲಿರುವಂತ ಬೆಳಕು ಹೊರಟು ಹೋಗುತ್ತೆ. ಗಾಳಿ ಯಾವುದು? ನಮ್ದು ನಿಂದ ಪರಮಾತ್ಮನ ಕೊಡುಗೆ. ನೀರು ಯಾವುದು? ನಮ್ದು ನಿಂದ. ನಾವೇನಾದ್ರೂ ಒಂದು ನಲ್ಲಿ ಹಾಕ್ಸಿದ್ವಿ ಅಂತಂದ್ರೆ ನಮ್ಮ ಹೆಸರು ದೊಡ್ಡ ನಲ್ಲಿಗಿಂತ ದೊಡ್ಡ ಕಟ್ಟಿಸ್ಬೇಕು. ಪರಮಾತ್ಮ ಇದನ್ನೆಲ್ಲ ಕೊಡೋದು ನೋಡಿ. ನೀರು ಕೊಡಲೇ, ಗಾಳಿ ಕೊಡಲೇ, ಆಕಾಶ ಕೊಡಲೇ, ಇಷ್ಟೆಲ್ಲ ಸರ್ವಸ್ವವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ. ಇದು ಬಹಿರಂಗ ಬ್ರಹ್ಮಾಂಡ. ಇದು ಪಿಂಡಾಂಡದಲ್ಲಿ ನೋಡಿದರೆ ಇದೆಲ್ಲ ಬ್ರಹ್ಮಾಂಡ ಅಂತ ಕರೀತಾರೆ. ಪಿಂಡಾಂಡ ಅಂದ್ರೆ ಶರೀರ. ಶರೀರ ಎಂತೆಂಥ ವಸ್ತುಗಳಿದೆ ನೋಡಿ. ಕಣ್ಣು, ಕಿವಿ, ಬಾಯಿ, ಮೂಗು, ಅಂಗಾಂಗಗಳು ಎಲ್ಲ ಬರ್ತದಲ್ಲ. ಕಣ್ಣಿನ ಕೊಟ್ಟಿದ್ದರೆ ನಾವು ಹೇಳ್ತಾರೆ ಕಣ್ಣೆ ಬಿಟ್ಟಲ್ಲ ಅಂತ ಬರುತ್ತೆ. ನಾವು ಎಡವ ಕಾಲುಗಳು, ಕಾಲುಗಳು ಏನಂತಾರೆ? ನಮ್ಮನ್ನೆಲ್ಲ ನೋಡಿದ್ರೆ ದೇವರು ಅಲ್ಲ ಕಣಪ್ಪ, ಕಾಲೇ ಕೊಟ್ಟಲ್ಲ ಅಂತ ಬರುತ್ತಾರೆ. ಬಾಯಿ ಮಾತಾಡಿ ಬಾಯಿ ಮೂಗ ಪರಮಾತ್ಮ ಎಲ್ಲ ಕೊಡ್ತಾರೆ ಕಣಪ್ಪ, ಮಾತಾಡಿ ಬಾಯಿ ಅಂತ ಬರುತ್ತಾರೆ.
ಜೀವೋತ್ಸವವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ನಾವು ಎಷ್ಟು ಜನ ಸ್ಮರಣೆ ಮಾಡಿದ್ದೀವಿ ಅಂತ ಯೋಚನೆ ಮಾಡಕ್ಕಾಗುತ್ತಾ? ಯೋಚನೆ ಮಾಡಬೇಕಲ್ಲ. ನಾವು ಇಷ್ಟೆಲ್ಲ ಸಿರಿ ಸಂಪತ್ತಿದೆ, ಇಷ್ಟೆಲ್ಲ ಕೊಡೋದು ದೇವರು, ನಾವು ಎಷ್ಟು ಜನ ಜ್ಞಾಪಕ ಮಾಡ್ಕೊಳ್ತೇವೆ? ಯೋಚನೆ ಮಾಡಿ ನೋಡೋಣ, ಆಗುತ್ತಾ? ನಾವು ಯಾರು ಕೂಡ ಸಂದರ್ಭದಲ್ಲಿ ಯೋಚನೆ ಇರಲ್ಲ. ನಮಗೆ ಏನಾದರೂ ತೊಂದರೆ ಆದಾಗ, ಆವಾಗ ಸಮಸ್ಯೆ ಆದಾಗ, ದುಃಖ ಆದಾಗ, ಕಷ್ಟ ಆದಾಗ ಆವಾಗ ಹೇಳ್ತೀವಿ ಆ ದೇವರಿಗಾದ್ರೂ ಕನಿಕರ ಬೇಡವಾ? ಆ ದೇವರಿಗಾದ್ರೂ ಕನಿಕರ ಬೇಡವಾ ಅಂತ ಆವಾಗ ಹೇಳ್ತೀವಿ. ಯಾವಾಗ? ಕಷ್ಟ ಬಂದಾಗ, ಸುಖ ಇದ್ದಾಗ, ಸಂತೋಷ ಇದ್ದಾಗ. ಇಷ್ಟೆಲ್ಲ ಕೊಡೋದು ಕಣಪ್ಪ ಪರಮಾತ್ಮ ನಮಗೆ ಬಹಳ ಚೆನ್ನಾಗಿದೆ ಅಂತ ಯಾರು ಹೇಳ್ತೀವ? ನೋಡಿ, ಯಾವಾಗಲೂ ಕೂಡ ಮನುಷ್ಯ ಇಷ್ಟೆಲ್ಲ ಸಿರಿ ಸಂಪತ್ತ ಇಟ್ಕೊಂಡಿರ್ತಕ್ಕಂಥ ಮನುಷ್ಯನ ಭಾವನೆ ವಿಶಾಲವಾಗಿರಬೇಕು, ಸಾಗರಬೇಕು. ನಾವು ಬಾವಿಯ ಕಪ್ಪಿಗಳಾಗಬಾರ್ದು. ಸಾಗರದಲ್ಲಿ ಎತ್ತರದೊಳಗೆ ಆ ನೀರು ಹೇಗಿರುತ್ತೋ ಹಾಗೆ ಸಾಗರದ ರೂಪದಲ್ಲಿ ನಾವು ಹೃದಯಕ್ಕೆ ಹೋಗಿದ್ರೆ ಎಲ್ಲಾ ಜನರಿಗೆ ನಾವು ಒಳ್ಳೆಯದಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸ ಆಗಬೇಕು. ಹೀಗಾಗಿ ಇಂದಿನ ವ್ಯಾಸ ಇರ್ಬೋದು, ಇನ್ನೊಬ್ಬರಿರ್ಬೋದು, ಮತ್ತೊಬ್ಬರಿರ್ಬೋದು, ಎಲ್ಲ ವಿಷಯವನ್ನು ಹಿಂದುಳಿದ ವರ್ಗದ ಕನಿಷ್ಠ ಶೋಷಿತರು ಅಂತ ನಾವೇನು ಕರೀತೀವಿ, ಅಂತಹ ವರ್ಗದಿಂದ ಬಂದಿರತಕ್ಕಂಥವರೆಲ್ಲ ಇವತ್ತು ನಾವು ಗೌರವದಿಂದ, ಪೂಜನೆಯಿಂದ, ಅಭಿಮಾನದಿಂದ ಮಾತಾಡಿಸ್ತೀವಿ ಅಥವಾ ಪೂಜೆ ಮಾಡ್ತೀವಿ ಅಥವಾ ಜ್ಞಾಪ ಮಾಡ್ಕೊಳ್ತೀವಿ ಅಂತಂದ್ರೆ ಕಾರಣ ಏನು? ಅವರು ಮಾಡಿರ್ತಕ್ಕಂಥ ಸಾಧನೆಯ ಫಲ. ಆ ಸಾಧನೆಯ ಫಲ ಇಷ್ಟೆಲ್ಲ ಅವಕಾಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಶ್ರಾವಣ ಮಾಸದಲ್ಲಿ ನೀವು ಕನಿಷ್ಠ ಪಕ್ಷ ನೋಡಿ, ಈ ಬೇರೆ ಬೇರೆ ಹಿಂದುಳಿದ ಜನಾಂಗದವರೆಲ್ಲ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ಅವರಿಗೆ ಗೊತ್ತಿದೆ ಶ್ರಾವಣ ಮಾಸದಲ್ಲಿ ನಾವು ಮಾಂಸಾಹಾರವನ್ನು ಸೇವನೆ ಮಾಡಲಾಗುವುದು. ಯಾರು ಕೂಡ ಸೇವನೆ ಮಾಡಲಿಲ್ಲ ಶ್ರಾವಣ ಮಾಸದಲ್ಲಿ. ಬಹುತೇಕ ಹೇಳಿಕೆ ನೋವಾಗುತ್ತೆ ಅಥವಾ ಇನ್ನೊಂದೇನು ಸಿಟ್ಟು ಬರ್ಬೋದು. ಆದರೆ ಎಲ್ಲರೂ ಹೋಗ್ತಕ್ಕಂಥವರು ಅದಕ್ಕೆ ಒತ್ತಾಯಿದ್ದಾರೆ ಅಂತ ಹೇಳಿಕೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಈ ಕಾಲದಲ್ಲಿ ಅವ್ರಿಗೆ ಆ ಭಾವನೆ ಇದೆ ಅಂತಂದಾಗ ನಮಗೆ ಯಾಕೆ ಆ ಭಾವನೆ ಇರಬಾರ್ದು? ಇದನ್ನು ಆಲೋಚನೆ ಮಾಡಕ್ಕಾಗಲ್ಲ. ಹೀಗಾಗಿ ಇಂತಹ ಶ್ರಾವಣ ಮಾಸದ ಕಾರ್ಯಕ್ರಮಗಳಲ್ಲಿರುವ ಕೆಲವು ವಿಚಾರಗಳನ್ನ ಗ್ರಂಥಗಳನ್ನ ಓದಕ್ಕಾಗಲ್ಲ, ಶಾಸ್ತ್ರಗಳನ್ನ ಕೇಳಕ್ಕಾಗಲ್ಲ, ಕಾವ್ಯಗಳನ್ನ ಅಧ್ಯಯನ ಮಾಡಕ್ಕಾಗಲ್ಲ, ಪುರಾಣಗಳನ್ನ ನೋಡಕ್ಕಾಗಲ್ಲ. ಹೇಳುವಂತ ಮಾತುಗಳನ್ನ ಕೇಳುವಂತ ತಾಳ್ಮೆ ಇದ್ರೆ, ಹೇಳುವಂತ ಮಾತುಗಳನ್ನ ಕೇಳುವಂತ ತಾಳ್ಮೆ ಇದ್ರೆ ಇವೆಲ್ಲವೂ ಕೂಡ ಸಾಧಕರಾಗಲಿಕ್ಕೆ ಅವಕಾಶ ಆಗುತ್ತೆ. ತಾಳ್ಮೆ ಅನ್ನೋದು ಜೀವನದಲ್ಲಿ ದೊಡ್ಡ ತಪಸ್ಸು. ತಾಳ್ಮೆ ಅನ್ನೋದು ಜೀವನದ ದೊಡ್ಡ ತಪಸ್ಸು. ಆ ತಪಸ್ಸಿನ ಮೂಲಕ ನಾವು ಸಾಧನೆ ಮಾಡಬೇಕು. ಆ ತಪಸ್ಸು ಒಂದಲ್ಲ ಒಂದು ದಿವಸ ಖಂಡಿತವಾಗಿ ಈಡೇರುತ್ತೆ. ಯಾವ ನೋಡಿ, ನಾವು ಇಷ್ಟೆಲ್ಲ ಮಾತಾಡ್ತೀವೋ ಈ ಮಾತುಗಳು ಎಲ್ಲೂ ನಶಿಸಿ ಹೋಗೋದಿಲ್ಲ. ಬಾಹ್ಯಾಕಾಶ ಅಂತ ನಾವೇನು ನಮ್ಮನೆ ಹೋಗೋದು ಯಾರೋ ಶುಕ್ಲ ಬಾಹ್ಯಾಕಾಶ ನಾವು ಮಾತಾಡೋದು ಹೇಳಿದವಲ್ಲ, ಈ ಮಾತುಗಳು ಎಲ್ಲೂ ಹೋಗೋದಿಲ್ಲ. ಬಾಹ್ಯಾಕಾಶ ಅಂತರಿಕ್ಷದಲ್ಲಿರ್ತವೆ, ಅಂತರಿಕ್ಷದಲ್ಲಿರ್ತವೆ, ಎಲ್ಲವೂ ಶೇಖರಣೆಯಾಗಿರ್ತವೆ. ನಿಮಗೆ ಹೇಗೆ ಅರ್ಥ ಆಗಬೇಕು ಅಂತಂದ್ರೆ, ಈ ಬೆಂಗಳೂರಲ್ಲಿರುವಂತ ವ್ಯಕ್ತಿ ರಾಜಕೀಯದಲ್ಲಿರುವಂತ ವ್ಯಕ್ತಿಗೆ ಫೋನ್ ಮಾಡಿ ಮಾತಾಡೋದಿಲ್ಲ, ಅದು ಹೆಂಗ್ ಬರುತ್ತೆ? ಆ ಹಿನ್ನೆಲೆಯಲ್ಲಿ ನಾವು ಇಷ್ಟು ಜನ ಕೂತಿದ್ದೀವಿ, ಮಾತನಾಡ್ತೀವಿ ಅಂತಂದ್ರೆ ಯಾವ ಮಾತು ಕೂಡ ನಶಿಸಿ ಹೋಗೋದಿಲ್ಲ, ಎಲ್ಲವೂ ಜೀವಂತವಾಗಿರ್ತವೆ.
ಅಥವಾ ಒತ್ತಡದ ಕೆಲಸಗಳು ಕೂಡ ಆಗಿರಲಿಲ್ಲ. ಇದು ಈ ಸರಿ ಕೈಗೂಡಿಕೆ ಎಲ್ಲರೂ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ, ಕೂಡಿಕೊಂಡಿದ್ದಾರೆ, ಸಂಘಟನೆಗಳಾಗಿದ್ದಾರೆ. ಈ ಮೂಲಕ ನಾವು ಕಳೆದ ಯಾವ ದೇವಸ್ಥಾನದಲ್ಲಿ ಬಂದಿದ್ವಪ್ಪ, ರಂಗಸ್ವಾಮಿ ದೇವಸ್ಥಾನ. ಆ ಸಂದರ್ಭದಲ್ಲಿ ಸುಮಾರು 60-70 ಜನಕ್ಕೆ ಲಿಂಗಾಯ ಮಾಡಿದ್ರು. ಈಶ್ವರ ದೇವಸ್ಥಾನದ ಕಾರ್ಯಕ್ರಮ ಬಂದಾಗ ಸುಮಾರು 60-70 ಜನಕ್ಕೆ ಲಿಂಗಾಯ ಮಾಡಿದ್ವಿ, ದೀಕ್ಷೆ ಮಾಡಿದ್ವಿ. ಅದು ಯಾರ್ಯಾರು ಮಾಡಲು ವಿಶೇಷಿರೋ ಗೊತ್ತಿಲ್ಲ. ಅವರೇ ಸದ್ಯ ಕಾರ್ಯಕ್ರಮವನ್ನು ಮುಖ್ಯವಾಗಿ ಅಂತ ಅದಕ್ಕೋಸ್ಕರ ಕುಡಿದ್ರು ಅಥವಾ ನಮ್ಮ ವಸ್ತುಗಳನ್ನ ಹಿಡ್ಕೋಬೇಕು ಅಂತ ಭಾವನೆಯಿಂದ ಹಿಡ್ಕೊಳ್ಳೋದಲ್ಲ. ಈಗೋಗೆಲ್ಲ ಚೆಕ್ ಮಾಡಿದ್ರೆ ಬಹುತೇಕ ಎಲ್ಲ ಮಾಡಿ ಸಿಗ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ಯಾವುದನ್ನು ಉದಾಸೀನ ಮಾಡಬಾರ್ದು. ಲಿಂಗ ಅಂದ್ರೆ ನಮ್ಮ ಪ್ರಾಣಿಗೆ ಸಮಾನ. ನಿಮಗೆ ಜ್ಞಾಪಕ ಇದ್ರೆ ಹುಟ್ಟಿದಾಗ ನಿಮ್ಮ ಹೆಸರನ್ನ ಕರೆಯಕ್ಕಿಂತ ಮೊದಲು ಲಿಂಗವನ್ನು ಕಟ್ತಾರೆ. ಹುಟ್ಟಿದಾಗ ನಿಮ್ಮ ಹೆಸರನ್ನ ಹೇಳೋದ್ರಿಂದ ಮೊದಲೇ ಕಟ್ತಾರೆ, ಲಿಂಗವನ್ನು ಕಟ್ತಾರೆ. ಲಿಂಗಧಾರಣೆ ಅಂತ ಕರೀತೀವಿ ಅವಾಗ. ಈಗ ಯಾರು ಲಿಂಗಧಾರಣೆ ಸಕ್ಕರೆ ಇಲ್ಲ, ಎಲ್ಲ ನಾಮಕರಣ ಅಂತ ನಾಮಕರಣ ಮಾಡಿಬಿಡ್ತಾರಲ್ಲ. ಎಂತ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಶಬ್ದದ ಸಂಪರ್ಕ ನಮ್ಮ ಧರ್ಮದಲ್ಲಿ ಇತ್ತು ಅಂತಂದ್ರೆ, ಒಂದು ಮನೆಯಲ್ಲಿ ಲಿಂಗಧಾರಣೆ ಇತ್ತು ಅಂತಂದ್ರೆ ಆ ಮನೆಯ ಊರಲ್ಲಿ ಅವರ ಬಂಧುಗಳು, ಅವರ ತಮ್ಮ ತಮ್ಮಂದಿರ, ಅವರ ಸ್ನೇಹಿತರೆಲ್ಲ ಕರೆಯುವಾಗ ಏನಂತ ಕರಿತಾ ಇದ್ರು ಅಂದ್ರೆ, ಲಿಂಗಧಾರಣೆಯಲ್ಲಿ ಬರೆಯಂತ ಕರಿತಿರಲಿಲ್ಲ, ನಾಮಕರಣೆಯಲ್ಲಿ ಬರೆಯಂತ ಕರಿತಿರಲಿಲ್ಲ. ಇವತ್ತು ಸಂಜೆ ನಿಮ್ಮದು ನಮ್ಮ ಮನೆಯಲ್ಲಿ ಪೂಜೆ ಇಟ್ಟು ಬನ್ನಿ ಅಂತ ಕರಿತಾ ಇದ್ರು. ಇಂಥ ಪವಿತ್ರವಾಗಿರ್ತಕ್ಕಂಥ ಶಬ್ದ ನೀವು ಊಟ ಮಾಡೋದು ಈಗೆಲ್ಲ ಟೇಬಲ್ ಸಿಸ್ಟಮ್ ಅವೆಲ್ಲ ಕರೆಯುವ ಮೊದಲೆಲ್ಲ ಮನೆಯಲ್ಲಿ ಇರ್ತಿರಲ್ಲ, ಆ ಮನೆಗೆ ಎಂತ ಶಬ್ದ ಬಳಸಿದ್ರೆ ಎಡೆ ಮನೆ ಅಂತ ಒಳ್ಳೆ ಶಬ್ದ. ಪವಿತ್ರವಾಗಿರ್ತಕ್ಕಂಥ ಶಬ್ದ. ಆ ಎಡೆ ಮನೆ ಏನು ಮನೆಯದು ಎಡೆಯನ್ನ ಇಡಲು. ಎಡೆ ಯಾವುದು ಅಲ್ಲಿ ನೀವು ದೇವರಿಗೆ ತರುತ್ತೀರ ಅಲ್ಲ ಎಡೆ. ನಾವು ಪ್ರಸಾದ ಮಾಡ್ತೀವಿ, ನಮ್ಮ ಮುಂದೆ ಮನೆ ಇರುತ್ತೆ, ಆ ಮನೆಯ ಮೇಲೆ ಪ್ರಸಾದ ಇರುತ್ತೆ, ಅದು ಎಡೆ. ಆ ಎಡೆ ಇರುವಂತ ಮನೆ ಎಡೆ ಮನೆ. ಎಂಥ ಪವಿತ್ರವಾಗಿರ್ತಕ್ಕಂಥ ಶಬ್ದ ನಶಿಸಿ ಹೋಗ್ತದೆ, ದೂರ ಆಗ್ತದೆ. ಹೀಗಾಗಿ ಆ ಒಂದು ಮಹತ್ವ ಸಿಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಧರ್ಮವಂತರಾಗಬೇಕು, ಲಿಂಗವನ್ನು ಧರಿಸಬೇಕು, ಲಿಂಗದ ದಾರಿ ಹೋಗುವಂತ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ನಮ್ಮ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಮಕ್ಕಳು ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಬಾಕಿ ವಿಚಾರವಾಗಿ ಯಾವ ಏನು ಹೇಳಬೇಕು ಅದೆಲ್ಲ ಗೊತ್ತಿರ್ತಾರೆ. ಇದನ್ನ ಬಗ್ಗೆ ಹೇಳ್ಬೇಕು. ನಿಮ್ಮ ಮನೆಗಳಲ್ಲಿ ನೀವು ತಾಯಿಯಂತರಾಗಿರೋರು, ತಂದೆಯಂತರಾಗಿರೋರು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಈ ಲೌಕಿಕ ವಿಚಾರ ನೀವು ಯಾರು ಹೇಳ್ಬೇಕು ಬೇಕಿಲ್ಲ, ಅವ್ರು ಚೆನ್ನಾಗಿ ಗೊತ್ತಿರ್ತಾರೆ. ಅದು ಎಂಥವುಗಳನ್ನ ಒತ್ತಿ ಹೇಳುವಂತ ಅವಕಾಶ ನೀವು ಮೇಲಿನ ಮೇಲೆ ಬೆಳೆಸ್ಕೊಂಡಾಗ ಮಾತ್ರ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರೆ. ಹೇಳದೆ ಇದ್ರೆ ನೀವು ಆ ರೀತಿ ಮಾಡದೇ ಇದ್ರೆ ನಿಮ್ಮ ತಗೊಂಡವರು ವಯಸ್ಸಾದ್ರೆ ಸೀದಾ ವೃದ್ಧಾಶ್ರಮ ಆಗ್ತಾರೆ, ಅನಾಥಾಶ್ರಮ ಆಗ್ತಾರೆ. ಯೋಚನೆ ಮಾಡಿ ಯಾವಾಗ ಬೇಕು ಅಂತ. ಹಾಗಾಗಿ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಸಂಸ್ಕಾರ ಇಟ್ಕೊಂಡು ನಡೆಯುವಂತ ಗುಣವನ್ನ ಉತ್ಪನ್ನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಸಮಸ್ತ ಗ್ರಾಮಸ್ಥರು ಒಂದು ಒಳ್ಳೆಯ ಕಾರ್ಯವನ್ನ ಈ ಸಾರಿ ಶ್ರಾವಣ ಮಾಸದಲ್ಲಿ ಈ ಊರಿನಲ್ಲಿ ಮಾಡಿರ್ತಕ್ಕಂಥ ತುಂಬಾ ಖುಷಿಯಾದಂಥ ವಿಚಾರ. ಅದರಲ್ಲೂ